ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ. ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ. ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಇಂದಿನ ಈರುಳ್ಳಿ ಮಾರುಕಟ್ಟೆ ಅಂದರೆ ನಿನ್ನೆ ಮಾರ್ಕೆಟ್ ನ್ಯೂಸ್ ನೋಡೋದಾದರೆ, ಬಿಜಾಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಕನಿಷ್ಠ ಬಂದು 600 ರೂಪಾಯಿದಿಂದ 1400 ರೂಪಾಯಿವರೆಗೆ 1 ಕ್ವಿಂಟಲ್ನ ಬೆಲೆ ಆಗಿದೆ. ಹಾಗೆ ಪುಣೆಯಲ್ಲಿ ನೋಡೋದಾದರೆ 1 ಕ್ವಿಂಟಲ್ಗೆ ಕನಿಷ್ಠ 700 ರೂಪಾಯಿದಿಂದ 1000 ರೂಪಾಯಿಯು ಹಾಗೆ 1500 ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ, ಯಾವ ಮಾರುಕಟ್ಟೆ ಅಂದರೆ ನೋಡ್ಬೋದು ರೈತರೇ, ಬಾಗಲಕೋಟ್ನಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬಂದು 500 ರೂಪಾಯಿದಿಂದ ಗರಿಷ್ಠ ಬೆಲೆ ಬಂದು 1800 ರೂಪಾಯಿವರೆಗೆ 1 ಕ್ವಿಂಟಲ್ಗೆ ಇದೆ. ಹಾಗೆ ಮಧ್ಯಮ ಬಂದು 1000 ರೂಪಾಯಿಯು 1 ಕ್ವಿಂಟಲ್ಗೆ ರೇಟು ಇದೆ ನೋಡಿ ರೈತರೇ. ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಈ ಮೈಸೂರು ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಕನಿಷ್ಠ 1000 ರೂಪಾಯಿದಿಂದ ಗರಿಷ್ಠ 2000 ರೂಪಾಯಿವರೆಗೆ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಆಗಿದೆ. ಹಾಗೆ ರಾಯಚೂರಿನಲ್ಲಿ ನೋಡೋದಾದರೆ 1 ಕ್ವಿಂಟಲ್ ಈರುಳ್ಳಿಗೆ 1000 ರೂಪಾಯಿದಿಂದ 1800 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಕೊಲ್ಲಾಪುರದಲ್ಲಿ ನೋಡೋದಾದರೆ 1 ಕ್ವಿಂಟಲ್ ಈರುಳ್ಳಿಗೆ 500 ರೂಪಾಯಿದಿಂದ 1600 ರೂಪಾಯಿವರೆಗೆ ಗರಿಷ್ಠ ಬೆಲೆ ಆಗಿದೆ. ಹಾಗೆ ಸೊಲ್ಲಾಪುರದಲ್ಲಿ ನೋಡೋದಾದರೆ 1 ಕ್ವಿಂಟಲ್ಗೆ 1000 ರೂಪಾಯಿದಿಂದ 1350 ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ನೋಡಿ ರೈತರೇ. ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಮಹಾರಾಷ್ಟ್ರದ ಕರಾಡದಲ್ಲಿ 1 ಕ್ವಿಂಟಲ್ಗೆ 1000 ರೂಪಾಯಿಯು ಕನಿಷ್ಠ ಗರಿಷ್ಠ 1400 ರೂಪಾಯಿಯು ಹಾಗೆ ಸಾಂಗ್ಲಿಯಲ್ಲಿ ಕೂಡ 400 ರೂಪಾಯಿದಿಂದ 1200 ರೂಪಾಯಿವರೆಗೆ 1 ಕ್ವಿಂಟಲ್ನ ಈರುಳ್ಳಿಯ ಬೆಲೆ ಆಗಿದೆ. ಹಾಗೆ ಕರ್ನೂಲ್ದಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ 600 ರೂಪಾಯಿದಿಂದ 1000 ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ. ದಾವಣಗೆರೆಯಲ್ಲಿ 1000 ರೂಪಾಯಿದಿಂದ 2800 ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ನೋಡಿ. ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ, ಯಾವ ಮಾರುಕಟ್ಟೆ ಅಂದರೆ ನೋಡ್ಬೋದು ರೈತರೇ, ಪಾಲ್ಟಾನ್ದಲ್ಲಿ 500 ರೂಪಾಯಿದಿಂದ 1300 ರೂಪಾಯಿವರೆಗೆ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ನೋಡಿ. ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ. ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ.